ಈಗ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ನಮ್ಮ ಫ್ರೀಡಮ್ ಟಿವಿಯಿಂದ ಕೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪಾಪ ನೀವು ಬಿಡದಾಟ ಅಂತೇಳಿ ಅಲ್ಲಿಂದ ರೈತರ ಸಮಸ್ಯೆಗಳನ್ನು ತೊಗೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾಯಿದ್ರಿ, ಎಲ್ಲ ಮಾಡ್ತಾಯಿದ್ರಿ. ಈ ಮಧ್ಯೆನೇ ಎಂಥ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ಸುಮಾರು 500-600 ಒಂದು ಏನಪ್ಪ ಅಂದ್ರೆ ಎಕರೆ ಹೌಸಿಂಗ್ ಬೋರ್ಡ್ನವ್ರು ಏನಪ್ಪ ಅಂದ್ರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಓಕೆ, ಅಲ್ಲೇ ಇದರೊಳಗಡೆನೆ ಎಲ್ಲಿ ಇದು ಕೆಂಗೇರಿ ಆಸ್ಪಾಸ್ನಲ್ಲಿ ಆ ಬಿಡದಿಗೆ ಸಮೀಪ ಆಗಿರ್ತಕ್ಕಂಥ ಅಕ್ರಮ ನಡೆದಿದೆ ಅಂತ ಆಯ್ತು. ಅಲ್ಲ ರೀ, ಇವತ್ತಿನ ಇದರೊಳಗಡೆ ಯಾವುದಿದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದೆ ಅದು. ಅದಕ್ಕೆ ಯಾರೋ ಆನಂದ ಅಂತೇಳಿ ಒಬ್ಬರು ಇದ್ದಾರೆ ಅಲ್ಲಿ ಕಮಿಷನರು, ಅವ್ರು ಹೇಳಿದ್ದಾರೆ 50-50 ಕೊಡ್ತೀವಿ ನಾವು ರೈತರಿಗೆ ಅಂತೇಳಿ. ಎಲ್ಲ ನಾವೇನು ಡೆವಲಪ್ ಮಾಡ್ತೀವಿ 50% ಸೈಟ್ ಅವರಿಗೆ, 50% ಸೈಟ್ ನಮಗಂತೇಳಿ. ಅದ್ರ ಬಗ್ಗೆನೂ ಸಹಿತ ಏನಪ್ಪ ಅಂದ್ರೆ ನೀವು ತೊಗೊಳ್ಬೇಕು. ಇಲ್ಲದೇ ಇದ್ರೆ ಏನಾಗ್ತದೆ ಅಂದ್ರಪ್ಪ ಅಂದರೆ ನಿಮ್ಮ ಹೋರಾಟದ ನೈತಿಕ ಸ್ಥೈರ್ಯ ಕುಗ್ಗುತ್ತದೆ. ಅಲ್ಲಿ ಅವ್ರನ್ನೂ ಸಹಿತ ಏನಪ್ಪ ಅಂದ್ರೆ ಸೇರಿಸ್ಕೊಳ್ಬೇಕಾಗುತ್ತೆ ನೀವು. ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆನೂ ವಿಚಾರ ಮಾಡಬೇಕು ಅಂತ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಹೌದು, ಇವತ್ತೇನಪ್ಪ ಇವತ್ತಿಂದ ಅದು ನ್ಯೂಸ್ ಅದು. ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಹೌಸಿಂಗ್ ಬೋರ್ಡ್ ಕಮಿಷನರ್ ಅವರು, ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ಇದು ಯಾವ ರೀತಿಯಲ್ಲಿ ಏನಪ್ಪ ಅಂತಾರಪ್ಪ ಅಂದರೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇವತ್ತು, ಯಾವ ರೀತಿಯಲ್ಲಿ ಏನಂತಾರಪ್ಪ ಅಂದರೆ ಇಡೀ ಒಕ್ಕಲೆಬ್ಬಿಸ್ತಾ ಇದ್ದಾರೆ ರೈತರನ್ನ. ಬೆಂಗಳೂರಿನ ಸುತ್ತಮುತ್ತ ಯಾವ ರೈತರಿಗೂ ಉಳಿಗಾಲ ಇಲ್ಲ. ಅದ್ರ ಬಗ್ಗೆನೂ ವಿಚಾರ ಮಾಡಬೇಕಲ್ಲ.